ಹೇ, ನಿಮಗೇನಾದರೂ ಗೊತ್ತಿತ್ತಾ ಕೇವಲ ಈ 3 ಸಾಮಗ್ರಿಗಳಿಂದ ಇಷ್ಟು ಒಳ್ಳೆ ಕ್ರಿಸ್ಪಿ ದೋಸೆ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಅಂತ? ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಸುಹಾಸಿನಿ. ಇದು ನನ್ನ ಹೋಮ್ ಕಿಚನ್. ಇದಕ್ಕೆ ಕೇವಲ 3 ಮೇನ್ ಸಾಮಗ್ರಿಗಳು ಬೇಕು. ಒಂದು ದೊಡ್ಡ ಲೋಟದಲ್ಲಿ ಹೆಸರುಬೇಳೆ, ಅದೇ ಲೋಟದಲ್ಲಿ ಅರ್ಧ ಲೋಟ ಓಟ್ಸ್, 1/4 ಲೋಟ ಉದ್ದಿನ ಬೇಳೆನ ನೀವು ಅಟ್ಲೀಸ್ಟ್ 2 ಅವರ್ಸ್ ಬಿಸಿನೀರಲ್ಲಿ ನೆನೆಸಿಟ್ಬಿಡಿ. ಅದಾದಮೇಲೆ ಮಿಕ್ಸಿ ಜಾರಲ್ಲಿ ಫೈನ್ ಪೇಸ್ಟಾಗಿ ರುಬ್ಕೊಂಡು ನಿಮಗೆ ಬೇಕಂದರೆ ಆಪ್ಷನಲ್ ಆಗಿ ಇದ್ರ ಜೊತೆನೇ ಹಸಿಮೆಣಸಿನ್ಕಾಯಿ, ಶುಂಠಿ ಕೂಡ ಹಾಕೋಬೋದು. ನಾನು ಇದರಲ್ಲಿ ಹಾಕ್ಕೊಂಡಿಲ್ಲ. ಪೇಸ್ಟನ್ನೆಲ್ಲ ಒಂದು ಬೌಲಿಗೆ ಶಿಫ್ಟ್ ಮಾಡಿ ಅದಕ್ಕೆ ಉಪ್ಪು ಹಾಕಿ ಇನ್ನೊಂದು 10 ಮಿನಿಟ್ಸ್ ಸೆಟ್ಲಾಗಕ್ಕೆ ಬಿಡಿ. ಮೀನ್ ವೈಲ್ ನಾವು ಹಂಚಿಟ್ಬಿಟ್ಟು ದೋಸೆ ಹಂಚು ಕಾಯೋ ತನಕ ವೆಯ್ಟ್ ಮಾಡೋಣ. ಕಾದಿದ ತಕ್ಷಣ ದೋಸೆ ಹಾಕಿ ಅದ್ರ ಮೇಲೆ ಸ್ವಲ್ಪ ಚಟ್ನಿ ಪುಡಿ ಅಥವಾ ಖಾರದ ಪುಡಿ ಮನೇಲಿ ಏನಿದೆಯೋ ಅದನ್ನು ಹಾಕೊಳ್ಳಿ. ಈರುಳ್ಳಿ ಹಾಕಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಕ್ರಿಸ್ಪಿ ಆಗೋ ತನಕ ಒಂದು 2 ಮಿನಿಟ್ಸ್ ಬಿಡಿ. ಅದಾದಮೇಲೆ ತೆಗಿಯೋಕ್ಕೆ ಮುಂಚೆ ಮಾತ್ರ 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ದೋಸೆನ ತೆಗೆದಿಟ್ಕೊಂಡು ಬಿಸಿಯಾಗಿ ಈ ದೋಸೆ ತಿಂತಾಯಿದ್ರೆ ಇಟ್ ಫೀಲ್ ಸೋ ಯಮ್. ಇದಕ್ಕೆ ಏನು ಹೆಸರಿಡ್ಬೇಕಂತಲೇ ನನಗೆ ಗೊತ್ತಾಗಲಿಲ್ಲ. ಫುಲ್ ಕನ್ಫ್ಯೂಸ್ಡ್ ಆಗಿದ್ದಾಗ ಯೋಚನೆ ಮಾಡಿದೆ, ಓಕೆ ಇದು ಮೇಯ್ನ್ಲಿ ಹೆಸರು ಬೇಳೆಯಿಂದ ಮಾಡಿರೋ ದೋಸೆ ಆದ್ದರಿಂದ ಯಾಕೆ ಹೆಸರು ದೋಸೆ ಅಂತ ಇಡಬಾರ್ದು ಅಂತ. ಐ ನೋ ತುಂಬ ಫನಿಯಾಗಿದೆ, ಬಟ್ ಚೆನ್ನಾಗಿದೆ. ಇದನ್ನು ಒಂದು ಸತಿ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.